ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗಿರುತ್ತೆ ಸೈಬರ್ ಕ್ರೈಮ್ ಸೆಲ್ ಇಂದ. ಲಾಸ್ಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ರಿಗೂ ಕೂಡ ಆಲ್ಮೋಸ್ಟ್ ಈ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಎಸ್ಪೆಷಲಿ ಯಾರಿಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ಇದರಿಂದ ಯಾವ ರೀತಿ ಬಚಾವ್ ಆಗೋದು, ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗದೆ ಇರೋ ರೀತಿ, ಸೈಬರ್ ಸೆಲ್ ಕಂಪ್ಲೇಂಟ್ ಆಗದೆ ಇರೋ ರೀತಿ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕೆ ಲೀನ್ ಆಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಬೇಕಾಗುತ್ತೆ ನೀವು ನಾಲೆಡ್ಜ್ ಅನ್ನ ಪಡ್ಕೋಬೇಕು ಅಂತಂದ್ರೆ. ಓಕೆ, ರೀಸೆಂಟ್ ಆಗಿ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಅಮೌಂಟ್ ಲೀನ್ ಆಗಿತ್ತು. ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ, ನೀವು ನೋಡಬಹುದು. ರೀಸೆಂಟ್ ವಿಡಿಯೋದಲ್ಲೇ ಇರುತ್ತೆ. ಸೊ ಲಾಸ್ಟ್ ಟೈಮ್ ನನಗೆ 7,535 ರೂಪಾಯಿ ಲೀನ್ ಆಗಿತ್ತು. ಸೊ ಇವಾಗ ಇದೇ ರೀತಿ ನಮ್ಮ ಒಂದು ಫ್ರೆಂಡ್ ಅಕೌಂಟ್ ಅಲ್ಲೂ ಕೂಡ 20,000 ಅಮೌಂಟ್ ಲೀನ್ ಆಗಿದೆ. ಅಂದ್ರೆ ಈ ಒಂದು ಅಮೌಂಟ್ ಅನ್ನ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ, ವಿಡ್ರಾ ಮಾಡ್ಕೊಳಕ್ ಆಗೋದಿಲ್ಲ, ಲೀನ್ ಅಂತ ಶೋ ಆಗುತ್ತೆ. ಅಥವಾ ನಿಮ್ಮ ಹತ್ರ ಕಡಿಮೆ ಬ್ಯಾಲೆನ್ಸ್ ಇದ್ರೆ ಈ ರೀತಿ ಲೀನ್ ಆದಾಗ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಕೂಡ ಶೋ ಆಗುತ್ತೆ. ಈ ರೀತಿ ಇರುತ್ತೆ ನಿಮ್ಮ ಒಂದು ಅಕೌಂಟ್ ಲೀನ್ ಆದ್ರೆ. ಲೀನ್ ಯಾಕಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಈ ವಿಡಿಯೋದಲ್ಲೂ ಕೂಡ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಲೀನ್ ಯಾವ ರೀತಿ ಆಗುತ್ತೆ ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋದಾದ್ರೆ, ನಾವು ಕ್ರಿಪ್ಟೋ ಅಲ್ಲಿ ವಿಡ್ರಾ ಮಾಡಿದಾಗ ಅಥವಾ ಗ್ಯಾಮ್ಲಿಂಗ್ ಅಲ್ಲಿ ವಿಡ್ರಾ ಮಾಡಿದಾಗ, ನೀವು ಕ್ರಿಪ್ಟೋ ಆಪ್ ಗಳ ಮುಖಾಂತರ ವಿಡ್ರಾ ಮಾಡಿದಾಗ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಲೀನ್ ಆಗೋದಿಲ್ಲ. ಹೆವಿ ಟ್ರಾನ್ಸಾಕ್ಷನ್ ಆದ್ರೆ ಅಥವಾ ಅನ್ನೌನ್ ಟ್ರಾನ್ಸಾಕ್ಷನ್ ಆದ್ರೆ ಮಾತ್ರ ಲೀನ್ ಆಗುತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಲೀನ್ ಆಗೋದಿಲ್ಲ. ಯಾಕಂದ್ರೆ ಕ್ರಿಪ್ಟೋ ಆಪ್ ಗಳು ಇವಾಗ ತುಂಬಾ ಸೇಫ್ ಆಗಿದಾವೆ, FIU ರಿಜಿಸ್ಟರ್ಡ್ ಆಗಿರುತ್ತೆ, ತುಂಬಾ ಸೇಫ್ ಆಗಿ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಈ ರೀತಿ ಪ್ರಾಬ್ಲಮ್ ಗಳಾದ್ರೆ ಅವರ ಒಂದು ಆಪ್ ಗೆ ತೊಂದರೆ ಆಗುತ್ತೆ, ಅವರ ಒಂದು ಬಿಸ್ನೆಸ್ ಬಿಲ್ಡ್ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ತುಂಬಾ ಸೇಫ್ ಆಗಿ ವಿಡ್ರಾಲ್ಸ್ ಅನ್ನ ನೋಡ್ಕೊಳ್ತಾರೆ. ಮೋಸ್ಟ್ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರೋ ದುಡ್ಡು ಲೀನ್ ಆಗೋದು ಯಾವ ಕಾರಣಕ್ಕೆ, ಅಥವಾ ನಮಗೆ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ರಾತ್ರಿ ನಂತರ 20,000 ಇತ್ತು, ಇವತ್ತು ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅಂತಂದ್ರೆ ಈ ಒಂದು ಕಾರಣಕ್ಕೆ ಮಾತ್ರ. ಯಾವ ಕಾರಣ ಅಂತಂದ್ರೆ ಬೆಟ್ಟಿಂಗ್ ಅಲ್ಲಿ ವಿಡ್ರಾಲ್ಸ್ ಮಾಡೋದ್ರಿಂದ. ನೀವೇನಾದ್ರೂ ಬೆಟ್ಟಿಂಗ್ ಅನ್ನ ಆಡ್ತಾ ಇದ್ರೆ ಅಥವಾ ಗ್ಯಾಮ್ಲಿಂಗ್ ವೆಬ್ಸೈಟ್ ಗಳ ಮುಖಾಂತರ, ಈ ಫೈರ್ ಪ್ಲೇ ಆಗಿರ್ಬೋದು, ಇನ್ನ ಬೇಕಾದಷ್ಟು ಆಪ್ಸ್ ಗಳಿವೆ, ಈ ರೀತಿ ಆಪ್ ಗಳಲ್ಲಿ ನೀವು ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ರೆ ನಿಮ್ಮ ಒಂದು ಅಮೌಂಟ್ ಲೀನ್ ಆಗುತ್ತೆ. ಇಮಿಡಿಯೇಟ್ ಆಗಿ ಆಕ್ಷನ್ ಗಳನ್ನ ತಗೊಳ್ತಾರೆ. ಲೀನ್ ಯಾವ ರೀತಿ ಆಗುತ್ತೆ ಅಂತ ನಾನು ಸಿಂಪಲ್ ಆಗಿ ತಿಳಿಸ್ಕೊಡೋದಾದ್ರೆ, ಈ ರೀತಿ ಕೆಸಿನೋ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಅಥವಾ ಅನ್ಆಥರೈಸ್ಡ್ ಆಪ್ಸ್ ಗಳ ಮುಖಾಂತರ ನೀವು ಅಮೌಂಟ್ ಅನ್ನ ವಿಡ್ರಾಲ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಅಥವಾ ಯಾವುದೋ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿಗಲ್ ಆಗಿ ಬೆಟ್ಟಿಂಗ್ ಅನ್ನ ಆಡ್ತಾ ಇರ್ತೀರಾ, ಅಥವಾ ಇವಾಗಂತೂ ಸಾಕಷ್ಟು ಸ್ಪಿನ್ ಗೇಮ್ಸ್ ಗಳಿರ್ತವೆ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಿಮಗೆ ಅಡ್ವರ್ಟೈಸ್ಮೆಂಟ್ ಶೋ ಆಗ್ತಾ ಇರುತ್ತೆ, ಈಗಲೇ ಡೌನ್ಲೋಡ್ ಮಾಡಿ 300% ಕ್ಯಾಶ್ ಬ್ಯಾಕ್, ಈ ರೀತಿ ಎಲ್ಲ ಇರುತ್ತೆ. ಈ ರೀತಿ ಆಪ್ ಗಳನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡು ಅಥವಾ ಆ ಒಂದು ವೆಬ್ಸೈಟ್ ಗೆ ರಿಜಿಸ್ಟರ್ ಆಗಿ ಅಲ್ಲೇ ಅಮೌಂಟ್ ಅನ್ನ ಆಡ್ ಮಾಡ್ಕೊಂಡು ನೀವು ಒಂದಷ್ಟು ಅಮೌಂಟ್ ಅನ್ನ ಗೆಲ್ತೀರಾ. ಖಂಡಿತವಾಗ್ಲೂ ಕೂಡ ಗೆದ್ದೇ ಗೆಲ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಆಪ್ ಗಳು ನಿಮಗೆ ಗೆಲ್ಲೋದಕ್ಕೆ ಪ್ರಚೋದನೆ ಕೊಡ್ತವೆ, ಗೆಲ್ತೀರಾ. ಅವಾಗ ಅದನ್ನ ವಿಡ್ರಾ ಮಾಡ್ಕೊಳಕ್ ಹೋಗ್ತೀರಾ. ವಿಡ್ರಾ ಕೂಡ ಕಂಪ್ಲೀಟ್ ಆಗಿ ಆಗೇ ಆಗುತ್ತೆ ಇವಾಗ. ಯಾಕಂತಂದ್ರೆ ಅವರು ಒಂದು ಟ್ರಸ್ಟ್ ಅನ್ನ ಬಿಲ್ಡ್ ಮಾಡಬೇಕು, ಅದಕ್ಕೋಸ್ಕರ ನಾರ್ಮಲ್ ಆಗಿ ವಿಡ್ರಾಲ್ಸ್ ಅನ್ನ ಕೊಡ್ತಾ ಇರ್ತಾರೆ. ಯಾವುದೋ ಒಂದು ಆಪ್ ಆಗಲಿ ಕಸ್ಟಮರ್ ನ ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ವಿಡ್ರಾಲ್ಸ್ ಅನ್ನ ಕೊಟ್ಟೆ ಕೊಡ್ತೇವೆ. ಡೆಪಾಸಿಟಿವ್ ವಿಡ್ರಾಲ್ಸ್ ಇದರಲ್ಲಿ ಯಾವ್ದ್ರಲ್ಲೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ನಾರ್ಮಲ್ ಆಗಿ ವಿಡ್ರಾಲ್ಸ್ ಅನ್ನ ಕೊಡುತ್ತೆ. ಆ ಒಂದು ವಿಡ್ರಾಲ್ಸ್ ಅನ್ನ ಮಾಡಿದಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲೀನ್ ಆಗುತ್ತೆ. ಯಾಕಾಗುತ್ತೆ ಅಂತಂದ್ರೆ ಇದು ಇಂಡಿಯಾದಲ್ಲಿ ಆಗೋದಿಲ್ಲ, ಔಟ್ಸೈಡ್ ಆಫ್ ದ ಕಂಟ್ರಿಲಿ ಈ ವ್ಯವಹಾರಗಳೆಲ್ಲ ನಡೆಯುವಂತದ್ದು. ಯಾವುದು ಫಾರಿನ್ ಕರೆನ್ಸಿಯಿಂದ ಟ್ರಾನ್ಸಾಕ್ಷನ್ ಆಗುತ್ತೋ ಅಥವಾ ಫಾರಿನ್ ಇಂದ ನಿಮ್ಗೆ ದುಡ್ಡು ಬರುತ್ತೋ ಅದನ್ನೆಲ್ಲ ಕೂಡ ಸೈಬರ್ ಕ್ರೈಮ್ ಅವರು ಅಥವಾ ಬ್ಯಾಂಕ್ ಗಳು ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡಿ ಡಿಜಿಟಲಿ ನಿಮ್ಮ ಒಂದು ದುಡ್ಡನ್ನ ಅರೆಸ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಈ ಒಂದು ದುಡ್ಡು ಹೋಲ್ಡ್ ಆಗಿರುತ್ತೆ ಅಥವಾ ಲೀನ್ ಆಗಿರುತ್ತೆ. ಇದನ್ನ ನೀವು ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ, ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಕ್ಕೂ ಆಗೋದಿಲ್ಲ, ವಿಡ್ರಾ ಕೂಡ ಮಾಡ್ಕೊಳಕ್ ಆಗೋದಿಲ್ಲ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಕೊಳಕ್ಕೂ ಆಗೋದಿಲ್ಲ. ಮೋಸ್ಟ್ ರೀಸೆಂಟ್ ಆಗಿ ಈ ಒಂದು ಬೆಟ್ಟಿಂಗ್ ವಿಡ್ರಾಲ್ಸ್ ಇಂದಾನೆ ಅಮೌಂಟ್ ಲೀನ್ ಆಗ್ತಾ ಇರುವಂತದ್ದು ಮೈನ್ ರೀಸನ್. ಯಾಕಂದ್ರೆ ಇವಾಗ ಪ್ರಮೋಷನ್ ಆಫ್ ಗೇಮಿಂಗ್ ಬಿಲ್ ಕೂಡ ಪಾಸ್ ಆಗಿದೆ. ಇದಾದ ನಂತರ ಎಲ್ಲರ ಅಕೌಂಟ್ ಮೇಲೆ ಕಣ್ಣಿಡೋದಕ್ಕೆ ಇದೊಂದು ಬಿಗ್ ಆಪರ್ಚುನಿಟಿ ಗವರ್ನಮೆಂಟ್ ಅವ್ರಿಗೆ. ಮೊದಲೆಲ್ಲ ಡ್ರೀಮ್ 11 ಇತ್ತು, ಮೈ 11 ಸರ್ಕಲ್ ಇತ್ತು, ಬೇಕಾದಷ್ಟು ಫ್ಯಾಂಟಸಿ ಅಪ್ಲಿಕೇಶನ್ ಗಳಿದ್ವು, ಅದರಲ್ಲಿ ದುಡ್ಡು ಬರ್ತಾ ಇತ್ತು. ಮಧ್ಯೆ ಇದರಲ್ಲೂ ದುಡ್ಡು ಬರ್ತಾ ಇತ್ತು. ಫೈಂಡ್ ಔಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಗವರ್ನಮೆಂಟ್ ಅವ್ರಿಗೆ. ಬಟ್ ಇವಾಗ ಏನಿಲ್ಲ, ಅದೆಲ್ಲ ಬ್ಯಾನ್ ಆದ್ಮೇಲೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಆರಾಮಾಗಿ ಗೊತ್ತಾಗುತ್ತೆ. ಯಾವ್ದಾದ್ರು ಅನ್ನೌನ್ ಟ್ರಾನ್ಸಾಕ್ಷನ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇದು ಇಲ್ಲಿಗಲ್ ಮನಿ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಅಮೌಂಟ್ ಅನ್ನ ಡಿಜಿಟಲಿ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಅಮೌಂಟ್ ಅನ್ನ ಲೀನ್ ಮಾಡ್ತಾರೆ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದ್ರೆ ಒಂದು 20,000 30,000 ಈ ರೀತಿ ಲೀನ್ ಮಾಡ್ತಾರೆ. ನಾನು ಎಕ್ಸಾಂಪಲ್ ಸ್ಕ್ರೀನ್ ಶಾಟ್ ಅನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಗಮನಿಸ್ತಾ ಇರಬಹುದು. ಇವರು ಫೈರ್ ಪ್ಲೇ ಆಪ್ ಅಲ್ಲಿ ಒಂದು 6K ಒಂದ್ಸಲ 19K ನ ವಿಡ್ರಾ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರ ಒಂದು ಅಮೌಂಟ್ ಅಲ್ಲಿ 95K ಅಷ್ಟು ಲೀನ್ ಅನ್ನ ಮಾಡ್ಕೊಂಡಿದ್ದಾರೆ ಅಮೌಂಟ್ ಅನ್ನ SBI ಅಲ್ಲಿ. ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ ಈ ಒಂದು ಅಕೌಂಟ್ ಅಲ್ಲಿ 2 ಲಕ್ಷ ಅಷ್ಟು ಅಮೌಂಟ್ ಅನ್ನ ಲೀನ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಆಗುತ್ತೆ. ನಿಮ್ಮ ಹತ್ರ ಅಮೌಂಟ್ ಇರೋದಿಲ್ಲ, 2 ಲಕ್ಷ ಇರೋದಿಲ್ಲ ಅಥವಾ 95K 1 ಲಕ್ಷ ಇರೋದಿಲ್ಲ. ಬಟ್ ನೀವು ಈ ರೀತಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ರೆ ಸೊ ಈ ರೀತಿ ಅಮೌಂಟ್ ಅನ್ನ ಲೀನ್ ಮಾಡ್ತಾರೆ. ನಿಮ್ಮ ಒಂದು ಅಕೌಂಟ್ ಅಲ್ಲಿ 5,000 ರೂಪಾಯಿ ಇರ್ಬೋದು, 10,000 ರೂಪಾಯಿ ಇರ್ಬೋದು. ಮತ್ತೆ ಬೆಳಗ್ಗೆ ಎದ್ದು ನಿಮ್ಮ ಒಂದು ಗೂಗಲ್ ಪೇ, ಫೋನ್ ಪೇ ನ ಚೆಕ್ ಮಾಡೋದ್ರೊಳಗೆ ನಿಮಗೆ ಮೈನಸ್ ಬ್ಯಾಲೆನ್ಸ್ ಅನ್ನ ಶೋ ಮಾಡ್ತಾ ಇರುತ್ತೆ. ನಿಮ್ಮ ಹತ್ರ 19,000 ಮೈನಸ್ ಆಗಿದೆ, 80,000 ಮೈನಸ್ ಆಗಿದೆ, ನಿಮ್ಮ ಹತ್ರ ಇರುವಂತ ಅಮೌಂಟ್ ಕಟ್ ಆಗಿ ಇಷ್ಟು ಮೈನಸ್ ಅನ್ನ ಶೋ ಮಾಡ್ತಾ ಇರ್ತಾರೆ. ಸೊ ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ ಈ ರೀತಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ರೆ ಮಾತ್ರ ಆಗುತ್ತೆ. ಇವಾಗ ನಿಮ್ಗೆ ಕಾಡ್ತಿರುವಂತ ಒಂದು ಪ್ರಶ್ನೆ, ನಾನು ಮಾಡಿಲ್ಲ ಗುರು, ಹಾಗಾದ್ರೂ ಕೂಡ ನನ್ನ ಒಂದು ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗಿದೆ, ಸೈಬರ್ ಸೆಲ್ ಕಂಪ್ಲೇಂಟ್ ಆಗಿದೆ, ಬ್ಯಾಂಕ್ ಅಲ್ಲಿ ಕೇಳಿದಾಗ ಈ ರೀತಿ ಆಯ್ತು ಅಂತಂದ್ರೆ ನೀವು ಮಾಡಿಲ್ಲ, ಬಟ್ ಬೇರೆ ಯಾರೋ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿರೋರು ಆಗಿರ್ಬೋದು ನಿಮ್ಮ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ನಾನು ದುಡ್ಡು ಕಳಿಸ್ತೀನಿ, ನನ್ನ ಅಕೌಂಟ್ ಅಲ್ಲಿ
ಪ್ರಾಬ್ಲಮ್ ಇದೆ ತಕೊಂಡು ಅಂತ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಅನ್ನ ತಗೊಂಡು ನಿಮ್ಗೆ ಕಳಿಸಿ ಅವರು ದುಡ್ಡನ್ನ ತಗೊಳ್ತಾ ಇರ್ತಾರೆ. ಅವಾಗ ಕೂಡ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಯಾರಿಗೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಶೇರ್ ಮಾಡಕ್ ಹೋಗ್ಬಿಡಿ. ತುಂಬಾ ಆಪ್ತರ ಇರ್ಬೋದು ಅಥವಾ ಗೊತ್ತಿರೋರು ಇರ್ಬೋದು, ಈ ರೀತಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಅಲ್ಲಿ ನಿಮ್ಮನ್ನ ಸಿಗಾಕ್ಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ರೀತಿ ಆದಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಪರ್ಮನೆಂಟ್ಲಿ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನೀವು ಸ್ವಂತ ದುಡ್ದಿರುವಂತ ದುಡ್ಡು ಹೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ನೀವು ಯಾರನ್ನು ಕೇಳಕ್ ಆಗೋದಿಲ್ಲ. ಏನಾದ್ರು ಇನ್ವೆಸ್ಟಿಗೇಷನ್ ಆದ್ರೆ ನಿಮ್ಮನ್ನೇ ಕೇಳೋದು, ನಿಮ್ಮ ಒಂದು ಫ್ರೆಂಡ್ ಅನ್ನೇನು ಕೇಳೋದಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಸ್ ಗಳು ಆಗ್ತಾ ಇರುತ್ತೆ. ಮೇನ್ ಆಗಿ ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಲೀನ್ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಾನೇ ತಿಳಿಸ್ಕೊಡೋದಾದ್ರೆ, ನೀವೇನಾದ್ರೂ ಅಮೌಂಟ್ ಅನ್ನ ಗ್ಯಾಮ್ಲಿಂಗ್ ಆಪ್ ಅಲ್ಲಿ ಅಥವಾ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿ ಅಮೌಂಟ್ ಅನ್ನ ನಿಮ್ಮ ಒಂದು ಅಕೌಂಟ್ ಗೆ ಹಾಕೊಳ್ತೀರಾ, ಅದು ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ಅಕೌಂಟ್ ರೀಚ್ ಆಗುತ್ತೆ. ನಿಮ್ಮ ಒಂದು ಫೋನ್ ಪೇ ಗೂಗಲ್ ಪೇ ಬ್ಯಾಲೆನ್ಸ್ ಕೂಡ ಶೋ ಆಗುತ್ತೆ. ಇಮಿಡಿಯೇಟ್ ಆಗಿ ಅವತ್ತಿನ ದಿನಾನೇ ಹೋಗಿ ನೀವು ATM ಅಲ್ಲಿ ವಿತ್ಡ್ರಾ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ಲೀನ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಡೌಟ್ ಬರುತ್ತೆ. ನಿಮ್ಗೆ ಒಂದಷ್ಟು ದುಡ್ಡು ಬಂದಿರುತ್ತೆ, 10,000 5,000 20,000. ಇವಾಗ ನನ್ನ ಒಂದು ಫ್ರೆಂಡ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 20,000 ರೂಪಾಯಿನ ಗ್ಯಾಮ್ಲಿಂಗ್ ಆಪ್ ಇಂದ ವಿಡ್ರಾ ಮಾಡಿದಾನೆ. ಸೊ ಅದನ್ನ ಅವತ್ತಿನ ದಿನಾನೇ ಅವ್ನು ಏನ್ ಮಾಡಿದಾನೆ ಅಂತಂದ್ರೆ ATM ಅಲ್ಲಿ ವಿಡ್ರಾ ಮಾಡ್ಕೊಬಿಟ್ಟಿದ್ದಾನೆ. ಅದಾದ ಒಂದು 3-4 ದಿನಕ್ಕೆ ಈ ರೀತಿಯಾದ ನೋಟಿಫಿಕೇಶನ್ ಬಂದಿದೆ, ನಿಮ್ಮ ಒಂದು ಅಕೌಂಟ್ ಅಲ್ಲಿ 20,000 ಲೀನ್ ಆಗಿದೆ, ಸೈಬರ್ ಸೆಲ್ ಕಂಪ್ಲೇಂಟ್ ಆಗಿದೆ ಅಂತ. ಸೈಬರ್ ಕ್ರೈಮ್ ಅವರು ಎಲ್ಲಾನು ಕೂಡ ಇನ್ ಡೀಟೇಲ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ಮನಿನ ಈ ರೀತಿ ಇಲ್ಲಿಗಲ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ರೀತಿ ಆಗುತ್ತೆ. ಸೊ ನೀವೇನಾದ್ರೂ ವಿಡ್ರಾಲ್ಸ್ ಅನ್ನ ಮಾಡ್ತಾ ಇದ್ರೆ, ನೀವು 1,000 2,000 3,000 ವಿಡ್ರಾ ಮಾಡಿದಾಗ ಆಲ್ಮೋಸ್ಟ್ ಅಲ್ಲಿ ಈ ರೀತಿ ಲೀನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಲೀನ್ ಆದ್ರೂ ಕೂಡ ಕಡಿಮೆ ಅಮೌಂಟ್ ಲೀನ್ ಆಗ್ತಾ ಇರುತ್ತೆ. 5,000 10,000 20,000 30,000 ಈ ರೀತಿ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಹತ್ರ 1 ಲಕ್ಷದಿಂದ 2 ಲಕ್ಷ 3 ಲಕ್ಷ ಎಷ್ಟಾದ್ರೂ ಲೀನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಸೈಬರ್ ಕ್ರೈಮ್ ಸೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಲೀನ್ ಮಾಡ್ತಾರೆ ಅಂತ ನಾವು ಪ್ರೆಡಿಕ್ಟ್ ಅನ್ನ ಮಾಡಕ್ಕಾಗೋದಿಲ್ಲ. ಈ ರೀತಿ ಆಗುತ್ತೆ. ಅದಕ್ಕೋಸ್ಕರ ಗ್ಯಾಮ್ಲಿಂಗ್ ವಿಡ್ರಾಲ್ಸ್ ಅನ್ನ ಅವಾಯ್ಡ್ ಮಾಡಿ. ವಿಡ್ರಾ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ATM ಅಲ್ಲಿ ಹೋಗಿ ದುಡ್ಡು ಡ್ರಾ ಮಾಡೋದನ್ನ ನಿಲ್ಲಿಸಿ. ನೀವೇನಾದ್ರೂ ದುಡ್ಡನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀರಾ, ಇಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ, ಮತ್ತೆ ಹೋಗಿ ನೀವು ATM ಅಲ್ಲಿ ಡ್ರಾ ಮಾಡಿದ್ರೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ 100% ಅವತ್ತಿನ ದಿನಾನೇ ಡೌಟ್ ಬರುತ್ತೆ. ಮತ್ತೆ ನಿಮ್ಗೆ ರಿಟರ್ನ್ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಯಾರಿಗೆಲ್ಲ ಲೀನ್ ಆಗಿದೆ ಅವ್ರು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮ್ಗೆ ಇದೇ ರೀತಿ ಆಗಿರುತ್ತೆ. ಸೊ ನಾನು ಕೂಡ ಲೀನ್ ಆಗಿರುವಂತ ಒಂದು 5-6 ಫ್ರೆಂಡ್ಸ್ ಅನ್ನ ಕೇಳಿದೀನಿ, ಆನ್ಲೈನ್ ಅಲ್ಲೂ ವಿಚಾರಿಸಿದೀನಿ, ನನಗೆ ಗೊತ್ತಿರೋರನ್ನು ಕೂಡ ವಿಚಾರಿಸಿದೀನಿ. ಅವರು ಈ ರೀತಿ ಮಾಡಿನೇ ಕೂಡ ಅಮೌಂಟ್ ಲೀನ್ ಆಯ್ತು. ನಾನು ಕೂಡ ಇದೇ ತಪ್ಪು ಮಾಡಿದೆ, ATM ಅಲ್ಲಿ ಹೋಗಿ ವಿಡ್ರಾ ಮಾಡಿದೆ ಆ ಒಂದು ಅಮೌಂಟ್ ಅನ್ನ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಲೀನ್ ಮಾಡ್ತಾರೆ. ನೀವು ಅಮೌಂಟ್ ವಿಡ್ರಾ ಮಾಡಿಲ್ಲ ಅಂದ್ರೆ ಲೀನ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇವತ್ತು ಲೀನ್ ಆಗದೆ ಇರ್ಬೋದು, 1 ವಾರ 2 ವಾರ 1 ತಿಂಗಳೊಳಗೆ ಖಂಡಿತವಾಗ್ಲೂ ಕೂಡ ಲೀನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಅಮೌಂಟ್ ಲೀನ್ ಆಗಿತ್ತು ಅಂತಂದ್ರೆ ನೀವು ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸಿ ಯಾಕೆ ಲೀನ್ ಆಗಿದೆ ಅಂತ. ನಿಮ್ಮ ಒಂದು ಬ್ರಾಂಚ್ ಮ್ಯಾನೇಜರ್ ನಿಮ್ಗೆ ಪರ್ಫೆಕ್ಟ್ ರೀಸನ್ ಅನ್ನ ಕೊಡ್ತಾರೆ. ಯಾವ ಒಂದು ಟ್ರಾನ್ಸಾಕ್ಷನ್ ಗೆ ಲೀನ್ ಆಗಿದೆ, ಒಂದು ಕಂಪ್ಲೇಂಟ್ ಏನಾಗಿದೆ, ರೆಫರೆನ್ಸ್ ನಂಬರ್ ಏನು ಎಲ್ಲವನ್ನು ಕೊಡ್ತಾರೆ. ನೀವು ಎಲ್ಲಿ ವಿಡ್ರಾ ಮಾಡಿದೀರಾ ಅದನ್ನ ನೀವು ವೆರಿಫೈ ಮಾಡ್ಕೊಂಡು ಮತ್ತೆ ನೀವು ಆ ಒಂದು ಆಪ್ ಗಳಲ್ಲಿ ವಿಡ್ರಾ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಸೇಫರ್ ಸೈಡ್ ಇರಬೇಕು ಅಂತಂದ್ರೆ ನಾನು ಹೇಳ್ತಾ ಇರುವಂತದ್ದು, ಮತ್ತೆ ನೀವು ಆ ಒಂದು ಆಪ್ ಅಲ್ಲಿ ವಿಡ್ರಾ ಮಾಡಕ್ ಹೋಗ್ಬೇಡಿ, ಅವಾಯ್ಡ್ ಮಾಡಿ. ಅಥವಾ ನಿಮ್ಗೆ ಏನಾದ್ರು 1 ಲಕ್ಷ 2 ಲಕ್ಷ ಈ ತರ 20,000 30,000 ಏನಾದ್ರು ಲೀನ್ ಆಗಿತ್ತು, ನಿಮ್ಮ ಅಕೌಂಟ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅಂತಂದ್ರೆ ಆ ಒಂದು ಅಕೌಂಟ್ ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಸದ್ಯಕ್ಕೆ ಅದನ್ನ ಅವಾಯ್ಡ್ ಮಾಡಿ. ಬೇರೆ ಬ್ಯಾಂಕ್ ಅಲ್ಲಿ ನೀವು ಹೊಸ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊ ಹೋಗಿ. ಈ ರೀತಿ ವಿಡ್ರಾಲ್ಸ್ ಅನ್ನ ಆ ಅಕೌಂಟ್ ಅಲ್ಲೂ ಕೂಡ ಮಾಡಕ್ ಹೋಗ್ಬೇಡಿ. ಮತ್ತೆ ಈ ಒಂದು ಬ್ಯಾಂಕ್ ಅಕೌಂಟ್ ಇಂದ ಆ ಒಂದು ಬ್ಯಾಂಕ್ ಅಕೌಂಟ್ ಗೆ ಮನಿ ಕಳಿಸುವಂತ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಯಾವ್ದು ಲೀನ್ ಆಗಿರುತ್ತೆ ಅಲ್ಲಿಂದ ಇಲ್ಲಿಗೆ ಕಳಿಸೋದು, ಇಲ್ಲಿಂದ ಅಲ್ಲಿಗೆ ಕಳಿಸೋದು, ಆ ರೀತಿ ತಪ್ಪುಗಳನ್ನು ಕೂಡ ಮಾಡಕ್ ಹೋಗ್ಬೇಡಿ. ಕ್ಲೀನ್ ಆಗಿ ಹೊಸ ಅಕೌಂಟ್ ಅನ್ನ ಮೇಂಟೈನ್ ಮಾಡಿ. ಅವಾಗ ನಾರ್ಮಲ್ ಆಗಿ ನೀವು UPI ಆಗಿರ್ಬೋದು, ATM ಕಾರ್ಡ್ ಆಗಿರ್ಬೋದು ಎಲ್ಲವನ್ನು ಯೂಸ್ ಮಾಡಬಹುದು. ಈ ರೀತಿ ಅಕೌಂಟ್ ಲೀನ್ ಆಗಿ ಫ್ರೀಸ್ ಆಗ್ಬಿಟ್ರೆ ನಿಮ್ದೆಲ್ಲ ಪರ್ಮನೆಂಟ್ ಆಗಿ ಯೂಸ್ ಮಾಡಕ್ ಆಗೋದಿಲ್ಲ. ಇವತ್ತಿನ ಮಟ್ಟಿಗೆ ಎಲ್ಲ ಕೂಡ ಡಿಜಿಟಲ್ ಆಗಿದೆ. ಡಿಜಿಟಲ್ ಇಲ್ಲ ಅಂತಂದ್ರೆ ಏನು ಕೂಡ ಮಾಡಕ್ ಆಗೋದಿಲ್ಲ. ನಾವು UPI ನ ದಿನನಿತ್ಯ ಬಳಸಲೇಬೇಕು. ನಾವೇನಾದ್ರೂ ದಿನಸಿ ತರಬೇಕು, ಹಾಲ್ ತರಬೇಕು, ಇವೆಲ್ಲ ತರಬೇಕು ಅಂತಂದ್ರೆ UPI ನ ಬಳಸ್ತಾ ಇರ್ತೀವಿ. ಕ್ಯಾಶ್ ಯಾರು ಕೂಡ ಕೈಲಿ ಇಟ್ಕೊಂಡು ಓಡಾಡೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸೇಫ್ ಆಗಿರಿ. ಸದ್ಯಕ್ಕೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ. ನಿಮ್ಗೆ ಇನ್ನ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಏನ್ ಪ್ರಾಬ್ಲಮ್ ಆಗಿದೆ, ನಿಮ್ಮ ಅಮೌಂಟ್ ಎಷ್ಟು ಲೀನ್ ಆಗಿದೆ, ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಕಮೆಂಟ್ ಮಾಡಿದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಈ ಒಂದು ಲೀನ್ ಅಮೌಂಟ್ ನ ಯಾವ ರೀತಿ ರಿಲೀಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ, ಅಥವಾ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮೊಂದು ಡೌಟ್ಸ್ ಏನಾದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.